ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂನಿವರ್ಸಲ್ ಡಿಜಿಟಲ್ ಆಡಿಯೋಸ್. ಸುಮಾರು ಜನ ಕೇಳ್ತಿದ್ರಿ ಈ ಜೆಮ್ಟೆಕ್ ರಿಮೋಟ್ ಕಿಟ್ಟು ಪ್ಲಸ್ FT003 ವರ್ಷನ್ 2 ಇದು ಹೇಗೆ ಮರ್ಜ್ ಮಾಡಬೇಕು ಅಂತ. ಸೊ ಒಂದು ಶಾರ್ಟ್ ವಿಡಿಯೋ ಅಷ್ಟೇ ಇದು ಹೇಗೆ ಮರ್ಜ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಂ ಫ್ರೆಂಡ್ಸ್, ನೋಡಿ ಇದು ಜೆಮ್ಟೆಕ್ ಹೊಸ ಲೇಟೆಸ್ಟ್ ಪ್ರಾಡಕ್ಟು 6.3 ವರ್ಷನ್. ಇಲ್ಲಿ ನೋಡಿ ಆಡಿಯೋ ಪ್ರೊಸೆಸರ್ 6.3 ವರ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೈಕ್ರೋ ಕಂಟ್ರೋಲರ್, ಇದು ಬಂದು ಡಿಸ್ಪ್ಲೇ ಯೂನಿಟು, ಇದು ಬಂದು ಲಾಜಿಕ್ ಯೂನಿಟ್. ಈ ಮೈಕ್ರೋ ಕಂಟ್ರೋಲರ್ ಪ್ರೋಗ್ರಾಮಿಂಗ್ ಎಲ್ಲ ಇದರಲ್ಲೇ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೊಡ್ಡ IC ಇದೆಯಲ್ಲ, ಈ ICನಲ್ಲೇ ಪ್ರೋಗ್ರಾಮ್ ಬರೆಯೋದು. ಈ ICನ ಮೆಮೊರಿ IC ಅಂತ ಹೇಳ್ತೀವಿ, ಇದನ್ನು ರಾಮ್ IC ಅಂತ ಹೇಳ್ತೀವಿ ಇದಕ್ಕೆ. ಇದು ಮೆಮೊರಿ IC. ಇಲ್ಲಿ ನೋಡಿ ಮೈಕ್ರೋ ಕಂಟ್ರೋಲರ್ 2022 ವರ್ಷನ್ 6.2, ಪ್ರೊಸೆಸರ್ ಬಂದು 6.3 ಆದರೆ ಮೈಕ್ರೋ ಕಂಟ್ರೋಲರ್ ವರ್ಷನ್ ಬಂದು 6.2. ಇದು ಲೇಟೆಸ್ಟ್ ಇವಾಗ ಇದರಲ್ಲಿ ಬಂದಿರೋದು. ಸೊ ಮೈಕ್ರೋ ಕಂಟ್ರೋಲರ್ ಆಲ್ರೆಡಿ ತೋರಿಸಿದ್ದೀನಿ ನಾನು ನಿಮಗೆ ಇಲ್ಲಿ. ಸೊ ಇಲ್ಲೂ ನೋಡ್ಬೋದು 6.2 ಪ್ಲಸ್ ನೀವು ಇಲ್ಲೂ ನೋಡ್ಬೋದು ಜೆಮ್ಟೆಕ್ 6.2. ಇಲ್ಲಿ ಬಂದು ರೋಟ್ರಿ ಎನ್ಕೋಡರ್ ಬರುತ್ತೆ ನೋಡಿ. ಇದಕ್ಕೊಂದು ವಯರು 1 2 3 4, ಇಲ್ಲಿ 4 ಪಿನ್ ಕನೆಕ್ಟ್ರು, ಇಲ್ಲಿ 4 ಪಿನ್ ಕನೆಕ್ಟ್ರು. ಇದು ಬಂದು ನಿಮಗೆ ರೋಟ್ರಿ ಎನ್ಕೋಡರ್ ಕನೆಕ್ಟ್ ಆಗುತ್ತೆ. ಪ್ಲಸ್ ಇಲ್ಲಿ ನೋಡ್ತಿರ್ಬೋದು USB ಅಂತಿದೆಯಲ್ಲ, ಈ USB ಅಂತ ಇರೋದು ಇಲ್ಲಿ ಬಂದು ಇದು ಮೈಕ್ರೋ ಕಂಟ್ರೋಲರಿಂದ ನೀವು USB ಸೆಲೆಕ್ಟ್ ಮಾಡುವಾಗ ಮಾತ್ರ ಇದು ಸ್ವಿಚ್ ಆಗುತ್ತೆ. 5 ವೋಲ್ಟ್ಸ್ ಇಲ್ಲಿ ಬರುತ್ತೆ, ಇಲ್ಲ ಅಂದರೆ 5 ವೋಲ್ಟ್ಸ್ ಬರಲ್ಲ ಇದು. ಸೊ ಈ 5 ವೋಲ್ಟ್ಸ್ ಇಲ್ಲಿ ಮೈಕ್ರೋ ಕಂಟ್ರೋಲರಿಂದ ನೀವು ಯಾವಾಗ ರಿಮೋಟಲ್ಲಿ ನೀವು USB ಸೆಲೆಕ್ಟ್ ಮಾಡ್ತೀರಾ, USB ಸೆಲೆಕ್ಟ್ ಮಾಡುವಾಗ ಇಲ್ಲಿ ಪವರ್ ಸಪ್ಲೈ ಬರುತ್ತೆ ಇದಕ್ಕೆ. ಪ್ಲಸ್ ಇದು IR ಇನ್ಪುಟ್, ಇದು IR ಇನ್ಪುಟ್ಟು, ಗ್ರೌಂಡು, 5 ವೋಲ್ಟ್ಸು. ಇದನ್ನು ತಂದು ನೀವೇನು ಮಾಡಬೇಕು, 3 ವೈರ್ ಇದನ್ನು ತೊಗೊಂಡ್ರೆ ಮಧ್ಯದ್ದು ಬಂದು ಗ್ರೌಂಡು, ಇದು ಬಂದು IR ಇನ್ಪುಟ್ ಸಿಗ್ನಲ್ಲು, ಇದು ಬಂದು ಪ್ಲಸ್ 5 ವೋಲ್ಟ್ಸು. IR ಇನ್ಪುಟ್ ಸಿಗ್ನಲ್ ಇದಕ್ಕೆ ಇನ್ಪುಟ್ ಆಗುತ್ತೆ, ಮೈಕ್ರೋ ಕಂಟ್ರೋಲರ್ಗೆ ಇದು ಇನ್ಪುಟ್ ಆಗಿ ಹೋಗುತ್ತೆ. ಸೊ ಅದು ಎಲ್ಲಿಂದ ಹೋಗುತ್ತೆ, ಇಲ್ಲಿ ನೋಡಿ ಇದು MP3 USB ಮಾಡ್ಯೂಲ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದು 108 ಪ್ಯಾನಲ್ ಅಂತ. ಈ 108 ಪ್ಯಾನಲಲ್ಲಿ ನಿಮಗೆ ಇದನ್ನು ಎಲ್ಲ ಏನಕ್ಕೆ ತೆಗೆದಿದ್ದೀನಿ ಅಂದರೆ ಇದನ್ನು ನಿಮ್ಗೆ ತೋರಿಸೋಣ ಅಂತ ತೆಗೆದಿದ್ದೀನಿ ನೋಡಿ. ಇದು ಸೆನ್ಸರ್ ಇದೆ ಇದರಲ್ಲಿ. ಈ ಸೆನ್ಸರ್ನ ನೀವು ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಅಂದರೆ ಇದು ಬೋರ್ಡಿಂದನೇ ತೆಗೆದುಬಿಡಿ ಇದನ್ನು, ಈ ಸೆನ್ಸರ್ 3 ತೆಗೆದಾದ್ಮೇಲೆ ನಿಮಗಿಲ್ಲಿ ಪಾಸಿಟಿವು, ಗ್ರೌಂಡು ಮತ್ತು IR ಔಟು ಅದೇನಿದೆ ಇದರಿಂದ ತಂದು ಇದಕ್ಕೆ ಕೊಡಬೇಕು. ಪ್ಲಸ್ 5 ವೋಲ್ಟ್ಸು, ಗ್ರೌಂಡು, IR. ಸೊ ಅದು ಇದರಿಂದ ನೀವು ತೆಗೆದು ಇದಕ್ಕೆ ಕೊಡಬೇಕು. ಸೊ ಇದು 3 ತೆಗೆದ್ರೆ ಇಲ್ಲಿಂದ ತೊಗೊಂಡೋಗಿ ಅದಕ್ಕೆ ಕೊಡಿ. ಪ್ಲಸ್ ಇದರಲ್ಲಿ FT003 ಲೇಟೆಸ್ಟ್ ವರ್ಷನ್ ಇದು. ಸೊ 1.1 ಪ್ಲಸ್ 2.0 ಮೂರಲ್ಲೂ ಸೇಮ್ ಕನೆಕ್ಷನ್ಸ್. ಇಲ್ಲಿ SW ಅಂತಿದೆ. SW ಅಂದರೆ ಸ್ವಿಚ್ಚು, ಮತ್ತು A ಅನ್ನೋದು ಒಂದು ನೀವು ಎನ್ಕೋಡರ್ನ ರೈಟಿಗೆ ತಿರ್ಸ್ಬೇಕಾದ್ರೆ ಏನಾಗುತ್ತೆ, ಅದು A ಸೆಲೆಕ್ಟ್ ಆಗುತ್ತೆ. ನೀವು ರಿವರ್ಸ್ ತಿರ್ಸ್ಬೇಕಾದ್ರೆ B ಸೆಲೆಕ್ಟ್ ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಲೈಕ್ ಆ್ಯಕ್ಚುಲಿ ಟ್ಯಾಕ್ಟೈಲ್. ನೀವು ಹಿಂಗೆ ಎನ್ಕೋಡರ್ನ ನೀವು ರಿವರ್ಸಲ್ಲಿ ಸುತ್ತುವಾಗ ಅದು ಬಂದು ಕಂಟಿನ್ಯೂಸ್ ಆಗಿದ್ದು ಸ್ವಿಚ್ಚು, ಅದಕ್ಕೆ ಕಂಟಿನ್ಯೂಸ್ ಆನ್ ಇರಲ್ಲ. ನೀವು ಯಾವಾಗ ಒಂದೊಂದು ಈ ಟಕ್ ಟಕ್ ಅಂತ ಈ ನರ್ಲಿಂಗ್ ಏನು ನೋಡ್ತಿದ್ದೀರಾ, ಅದು ಸ್ವಿಚ್ ಈಚ್ ಟೈಮ್ ನೀವು ರಿವರ್ಸ್ ಮಾಡುವಾಗ, ಫಾರ್ವರ್ಡ್ ಮಾಡುವಾಗ ಈಚ್ ಟೈಮ್ ಅದು ಪ್ರೆಸ್ ಆಗುತ್ತೆ ಸ್ವಿಚ್. ಸೊ ಅದಕ್ಕೆ ಎನ್ಕೋಡರ್ ಅಂತ ಹೇಳೋದು. ಸೊ ಅದನ್ನು ತಂದು ನೋಡಿ, ಈಗ ಇಲ್ಲಿ ಸ್ವಿಚ್ ಅಂತಿದೆಯಲ್ಲ SW, ಇಲ್ಲಿ ನೋಡ್ತಿರ್ಬೋದು ನೀವು 16, 17 ಆ್ಯಂಡ್ ಪಿನ್ ನಂಬರ್ 6. ಈ ಮೈಕ್ರೋ ಕಂಟ್ರೋಲರ್ ಇಲ್ಲಿದೆ ನೋಡಿ ಔಟ್ಪುಟ್ಟು. ಇಲ್ಲಿ 6 ಅಂತಿದೆಯಲ್ಲ, 6 ಪ್ಲಸ್ 9 ಪ್ಲಸ್ 17, 16. ಈ ರಿಮೋಟ್ ಕಿಟ್ ತೊಗೊಂಡ್ರೆ ಇದ್ರ ಜೊತೆಲೇ ನಿಮಗೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀವು FT ಮಿನಿ ಬೋರ್ಡ್ A B SW. ಇಲ್ಲಿ FT-SW ಅಂತ ಬರೋದು ಇದರಲ್ಲಿ. ಈ ಫಸ್ಟ್ ಪಿನ್ನು SW ಅಂತ ಬರೋದು, ಪಿನ್ ನಂಬರ್ 6ಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ಕಾಣ್ತಿದ್ದಲ್ಲ ಪಿನ್ ನಂಬರ್ 6, ಇಲ್ಲಿ ನೋಡಿ ಪಿನ್ ನಂಬರ್ 6ಗೆ ಕೊಡಬೇಕಿದೆ. ಪ್ಲಸ್ 17, 16 ನೋಡಿ ಇಲ್ಲಿ 16 and 17 A and B.
16 ಬಂದು ಇದಕ್ಕೆ ಎ ಕನೆಕ್ಟ್ ಮಾಡಿ, 17 ಬಂದು ಬಿ ಕನೆಕ್ಟ್ ಮಾಡಿ. ಎಲ್ಲಿಂದ ಇದರಲ್ಲಿ ಎ ಬಿ ಅಂತ ಹಂಗೆ ಇರುತ್ತೆ ಇಲ್ಲಿ ನಿಮಗೆ ನೋಡಿ, ಇದು ಎ ಇದು ಬಿ. ಸೊ ಈ ಎ ಬಿನ ತೊಗೊಂಡು ಬಂದು ಇಲ್ಲಿ 16 17 ಕನೆಕ್ಟ್ ಮಾಡಬೇಕು. ಪ್ಲಸ್ ಗ್ರೌಂಡು ಆ್ಯಸ್ ಇಟ್ ಈಸ್ ಇದರಿಂದ ಬರೋದು ಏನು ಗ್ರೌಂಡ್ ಇದೆ ಅದೊಂದು ಗ್ರೌಂಡ್ ತೊಗೊಂಡು ಬಂದು ನೋಡಿ, ಇಲ್ಲಿ 9ಗಾದರೂ ಕನೆಕ್ಟ್ ಮಾಡ್ಬೋದು, 10ಗಾದರೂ ಕನೆಕ್ಟ್ ಮಾಡ್ಬೋದು. ಇವೆರಡು ಒಂದೇ, 9ಗಾದರೂ ಕನೆಕ್ಟ್ ಮಾಡಿ, 10ಗಾದರೂ ಕನೆಕ್ಟ್ ಮಾಡಿ. ಸೊ ಇದು ಮರ್ಜಿಂಗ್ ಇಷ್ಟೇ. ಸೊ ಇದಾದ ನಂತರ ನೋಡಿ FT003ನಲ್ಲಿ ಈ ವಯರು 4 ಪಿನ್ ವಯರು ಸಪ್ರೇಟಾಗಿದೆ. ಸೊ ನೀವು ಬೇರೆ ರಿಮೋಟ್ ಕಿಟ್ಸ್ ಲೈಕ್ ಅಲ್ಟ್ರಾ ಡಿಜಿಟಲ್ಲು ಅಥವಾ ಜೆಮ್ಟೆಕ್ ನೀವು ಕನೆಕ್ಟ್ ಮಾಡುವಾಗ ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ FT006ಅಲ್ಲಿ ಆದರೆ ಇದನ್ನು ಡೈರೆಕ್ಟಾಗಿ ಅದಕ್ಕೆ ಹಾಕ್ಕೋಬೋದು. ಆದರೆ ಇದಕ್ಕೆ ನೀವು ಕನೆಕ್ಟ್ ಮಾಡಬೇಕಾದ್ರೆ ಇದನ್ನು ಕಟ್ ಮಾಡಿ ನಾನು ಹೇಳಿದಾಗೆ ವಯರ್ಸ್ನ ಇದಕ್ಕೆ ಕನೆಕ್ಟ್ ಮಾಡಬೇಕಷ್ಟೆ. ಸೊ ಇದು ಮುಗೀತು. ನೆಕ್ಸ್ಟ್ ಬಂದು ಯಾರೋ ಕೇಳಿದರೆ ಸಬ್ ಪ್ರೀ ಬೋರ್ಡು, ಸಬ್ಬೂಫರ್ ಫಿಲ್ಟರ್ ಬೋರ್ಡು, ಪ್ರೀ ಬೋರ್ಡು ಏನಾದರೂ ಕರೀರಿ, ಅದನ್ನು ಇದ್ರ ಜೊತೆಲಿ ಹೇಗೆ ಮರ್ಜ್ ಮಾಡಬೇಕು ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ G&SW ಅಂತಿದೆ. GSW ಕಾಣ್ತಿದೆಯಾ? GSW, G ಅಂದರೆ ಗ್ರೌಂಡು, SW ಅಂದರೆ ಸಬ್ ಊಫರ್. ಇಲ್ಲಿ ನೋಡ್ತಿರ್ಬೋದು ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಡೈರೆಕ್ಟಾಗಿ ಜಂಪ್ ಇದು ಬಂದು ಇದು ದಿಸ್ ಇಸ್ ನಾಟ್ ಎ ರೆಸಿಸ್ಟರ್ ಆ್ಯಕ್ಚುಲಿ, ಇದು ಬಂದು ಜಂಪರ್. ಇದು ಇಲ್ಲಿದೆಯಲ್ಲ, ಈ ಕಡೆ ಒಂದಿದೆ, ಇಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ. ಇದು ಜಂಪರ್. ಇದು ನೀವು ಸಬ್ ಪ್ರೀನ ಕನೆಕ್ಟ್ ಮಾಡಬೇಕಂದಾಗ ಈ ಜಂಪರ್ ತೆಗೆದುಬಿಡಿ. ಇದು ಬಂದು ಈ 2351ಗೆ ಮಾತ್ರ ಇಲ್ಲಿಂದ ಸಿಗ್ನಲ್ ಇದಕ್ಕೆ ಬಂದು 2351ಇಂದ ಇಲ್ಲಿಂದ ಸಬ್ ಊಫರ್ಗೆ ಔಟ್ ಆಗಿ ಬರುತ್ತೆ, ಇಲ್ಲಿಗೆ ಬರುತ್ತೆ. ಆದರೆ ನೀವು ಎಕ್ಸ್ಟರ್ನಲಾಗಿ ಕನೆಕ್ಟ್ ಮಾಡುವಾಗ ಈ ಜಂಪರ್ ರೆಸಿಸ್ಟರ್ ಥರ ಕಾಣುತ್ತಲ್ಲ, ಇದು ಜಂಪರ್. ಇದು ಆ್ಯಕ್ಚುಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ವೈರ್ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿಕೊಂಡು ಇದನ್ನು ಔಟಾಗಿ ತೊಗೊಳ್ಳಿ. ಈ ಔಟ್ಪುಟ್ನ ತಗೊಂಡು, ಇದು SW ಅಂತಿದೆಯಲ್ಲ, ಈ ಔಟ್ಪುಟ್ನ ತಗೊಂಡು ಸಬ್ ಊಫರ್ ಇನ್ಪುಟ್ಗೆ ಹೋಗಬೇಕು. ಸಬ್ ಪ್ರೀ ಬೋರ್ಡ್ ಇದೆಯಲ್ಲ, ಅದು ಇನ್ಪುಟ್ಗೆ ಹೋಗಬೇಕು. ಅದರ ಔಟ್ಪುಟ್ನ ತಗೊಂಡು ನೀವು ಡೈರೆಕ್ಟಾಗಿ ಇಲ್ಲ ಮಾಸ್ಟರ್ ಕಂಟ್ರೋಲ್ಗಾದರೂ ಕೊಡಿ, ಇಲ್ಲ ಬಂದು ಸಬ್ ಊಫರ್ ವಾಲ್ಯೂಮ್ ಕಂಟ್ರೋಲ್ಗಾದರೂ ಕೊಡಿ, ಇಲ್ಲ ಅಲ್ಲಿಂದ ಡೈರೆಕ್ಟಾಗಿ ತೊಗೊಂಡೋಗಿ ನೀವು ಸಬ್ ಊಫರ್ ಪವರ್ ಆಂಪ್ಲಿಫೈರ್ ಕೊಡೋಗಿದ್ರೆ ಹಾಗೆ ಕೊಟ್ಕೊಳ್ಳಿ. ಸೊ ಆ ಥರನೂ ಮಾಡ್ಬೋದು. ಇಲ್ಲ ನೀವು ಇಲ್ಲಿಂದ ನೀವು ಏನಾದರೂ ತೊಗೋಬೇಕು ಅಂದಾಗ ನೋಡಿ, ಇಲ್ಲಿ ಬಂದು 1 2 3 ಥರ್ಡ್ ಪಿನ್ SW ಅಂತಿದೆಯಲ್ಲ, ಇಲ್ಲಿ ಥರ್ಡ್ ಪಿನ್ ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲೊಂದು ಕೆಪಾಸಿಟರ್ ಕಾಣುತ್ತೆ ನಿಮಗೆ. ಈ ಕೆಪಾಸಿಟರ್ ಬಂದು ಇಲ್ಲಿ ಸಬ್ ಊಫರ್ ಔಟ್ಪುಟ್ ಆಗಿ ಇಲ್ಲಿದೆ. ಬೇಕಂದರೆ ಅದರ ಔಟ್ಪುಟ್ನ ತಂದು ಈ ಕೆಪಾಸಿಟರ್ ತೆಗೆದುಬಿಡಿ. ಇಲ್ಲಿ ಕಾಣುತ್ತಲ್ಲ ಈ ಕೆಪಾಸಿಟರ್ನ ತೆಗೆದು ಇಲ್ಲಿ ಡೈರೆಕ್ಟಾಗಿ ಕೊಡಿ. ಇಲ್ಲಿ ಕೊಟ್ಟರೆ ನಿಮಗೆ ನೋಡಿ ಇಲ್ಲಿ ಸಬ್ ಊಫರ್ಗೆ ಬರುತ್ತೆ. ಸೊ ಇಷ್ಟೇ ಮರ್ಜಿಂಗ್ ಆಪ್ಷನ್ಸ್ ಇದರಲ್ಲಿ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸುಮಾರು ಜನ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಯಾರು ಕಮೆಂಟ್ ಮಾಡ್ತಿಲ್ಲ. ಸೊ ನಿಮ್ಗೆ ಏನು ಅನಿಸುತ್ತೆ ನಮ್ಮ ವೀಡಿಯೋದಲ್ಲಿ ಯಾವ ಥರ ನಿಮಗೆ ವೀಡಿಯೋಸ್ ಮಾಡಬೇಕು ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನ್ನ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಜೊತೆ ಶೇರ್ ಮಾಡಿ. ನಿಮ್ಮದೇ ಆದ ಚಾನಲ್ ಇದು, ಸಪೋರ್ಟ್ ಮಾಡಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.